ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವು ಅಡ್ಮಿಷನ್ ಆಫ್ ಪಾರ್ಟ್ನರ್ ಮತ್ತು ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಸುಮಾರು 2 ಅಧ್ಯಾಯಗಳನ್ನು ನಾವು ಮಾಡಿದ್ದೀವಿ. ಸುಮಾರು 30 ವಿಡಿಯೋಗಳನ್ನು 2 ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ 30 ವಿಡಿಯೋಗಳನ್ನು ನಾವು ಆಲ್ರೆಡಿ ಮಾಡಿ ಹಾಕಿದ್ದೀವಿ. ಅದನ್ನು ನೋಡಿಕೊಂಡು ನೀವು ಇದಕ್ಕೆ ಬಂದ್ರೆ ಚಲೋ, ಇಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನಮಗೆ ಚಲೋ. ಓಕೆ, ನೋಡಿ, ಇಲ್ಲಿ 1 ಅಂಕದ 1 ಪ್ರಶ್ನೆ ಬರ್ತದೆ, 1 ಅಂಕದ 2 ಪ್ರಶ್ನೆಗಳು, 6 ಅಂಕಕ್ಕೆ 2 ಪ್ರಶ್ನೆಗಳು ನಮಗಿಲ್ಲಿ ಬರ್ತಾವ. ಟೋಟಲ್ 14 ಅಂಕಗಳಿಗೆ ಈ ಚಾಪ್ಟರ್ನ ಕೇಳ್ತಾರೆ. ಎಕ್ಸಾಮಿನೇಷನ್, ಐ ಆಮ್ ಟಾಕಿಂಗ್ ಅಬೌಟ್ ಎನ್ಯುವಲ್ ಎಕ್ಸಾಮ್. ಎನ್ಯುವಲ್ ಎಕ್ಸಾಮ್ಗೆ 14 ಅಂಕಗಳಿಗೆ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ. ಇದನ್ನು ನಾವು ಡೀಟೇಲ್ ಆಗಿ 1 ಅಂಕದ ಪ್ರಶ್ನೆ ಆಗಿರ್ಬೋದು ಎಲ್ಲವನ್ನ ನಾವೇನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ. ಚಾಪ್ಟರ್ ಹೆಸರು ಏನು ಅಂತೇಳಿ ಅಂದಾಗ ರಿಟೈರ್ಮೆಂಟ್ ಒಂದು ಪಾರ್ಟ್ ಇರ್ತದೆ ಅಂತ, ಡೆತ್ ಆಫ್ ಅ ಪಾರ್ಟ್ನರ್ ಒಂದು ಪಾರ್ಟ್ ಇರ್ತದೆ. ಒಬ್ಬ ಪಾಲುದಾರಿಕೆ ಸಂಸ್ಥೆಯಿಂದ ಬಿಟ್ಟು ಹೋದ್ನಪ್ಪ ಅಂದ್ರ ಅದನ್ನ ನಾವು ರಿಟೈರ್ಮೆಂಟ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಅಕಸ್ಮಾತ್ ಆತನ ಮರಣ ಹೊಂದಿದ್ನಂದ್ರ ಡೆತ್ ಆಫ್ ಪಾರ್ಟ್ನರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇವು 2 ಮೇಲೂ ಒಂದೊಂದು ಪ್ರಶ್ನೆಗಳು ನಮಗೆ 6 ಅಂಕಕ್ಕೆ ಬರುವಂತ ಸಾಧ್ಯತೆ ಇರ್ತದೆ. ನಾವು ಡಿಸ್ಕಷನ್ ಮಾಡೋಣ ಅಂತ. ನೋಡಿ, ಮೊದಲ ಯಾರ್ಯಾರ ಪಾರ್ಟ್ನರ್ ಅದಾರ ಅನ್ಕೊಡ್ರಿ ಅಂದ್ರ ಎ ಮತ್ತು ಬಿ ಮತ್ತು ಸಿ ಎನ್ನುವಂತ 3 ಜನ ಪಾರ್ಟ್ನರ್ಸ್ ಅದಾರ ಅಂತೇಳಿ ಅನ್ಕೊಡ್ರಿ. ಎ ಬಿ ಸಿ 3 ಜನ ಪಾರ್ಟ್ನರ್ಸ್ ಅದಾರ. ಇಲ್ಲಿ ಸಿ ಅನ್ನುವಂತ ವ್ಯಕ್ತಿ ರಿಟೈರ್ ಆಗ್ತಾನೆ. ಎಫ್ ಸಿ ಈಸ್ ರಿಟೈರ್ ಫ್ರಮ್ ಬಿಸ್ನೆಸ್. ಓಕೆ, ಫ್ರಮ್ ಬಿಸ್ನೆಸ್. ಇವ್ರಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇಲ್ಲಿ ರಿಟೈರ್ ಆದಂತ ವ್ಯಕ್ತಿಗೆ ಸಿ ಅನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಿ ಅಂದಾಗ ರಿಟೈರಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ರಿಟೈರಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ, ಅಥವಾ ಆನ್ ಗೋಯಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ, ಅಥವಾ ಸ್ಯಾಕ್ರಿಫೈಸಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಯಾರನ್ನ? ಸಿ ಅನ್ನ, ಹೋದಂತ ವ್ಯಕ್ತಿಯನ್ನ ರಿಟೈರಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಉಳಿದಂತ ವ್ಯಕ್ತಿಗಳು ಯಾರು ಉಳಿದಾರ ಸಂಸ್ಥೆ ಒಳಗೆ, ಇನ್ನು ಎ ಮತ್ತು ಬಿ ಉಳಿದಾರ. ಉಳಿದಂತ ವ್ಯಕ್ತಿಗಳನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ರಿಮೈನಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು, ಹೌದಾ? ರಿಮೈನಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ, ಅಥವಾ ರಿಗೇನಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ, ಅಥವಾ ಕಂಟಿನ್ಯೂವಿಂಗ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಹೋದವರನ್ನ ನಾವು ಯಾವ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ? ರಿಟೈರಿಂಗ್ ಪಾರ್ಟ್ನರ್. ಕಂಟಿನ್ಯೂ ಆಗೋರನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ರಿಮೈನಿಂಗ್ ಪಾರ್ಟ್ನರ್. ಇದು ನಿಮಗೆ ಗೊತ್ತಾದ್ರೆ ನಾವು ಮುಂದಕ್ಕೆ ಹೋಗೋಣ ಅಂತ. ಈ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ಥೆರಾಟಿಕಲ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡೋಣ. ಪಾಲುದಾರ ಯಾಕೆ ಬಿಟ್ಟು ಹೋಗ್ತಾನೆ, ನೆಕ್ಸ್ಟ್ ಅದಕ್ಕೆ ರೀಸನ್ಸ್ ಏನು, ಸರ್ಕಮ್ಸ್ಟೆನ್ಸಸ್ ಏನು, ಎಲ್ಲವನ್ನ ನಾವೇನ್ ಮಾಡೋಣ ಅಂದ್ರ ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರ ಡಿಸ್ಕಷನ್ ಮಾಡೋಣ. ಆಸ್ ಪರ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಅಂದ್ರ ಪಾಲುದಾರಿಕೆ ಅಧಿನಿಯಮ 1932 ಪ್ರಕಾರ ಪಾಲುದಾರ ತನ್ನ ನಿವೃತ್ತಿಯನ್ನ ಘೋಷಿಸಬಹುದು. ಯಾವ ಸೆಕ್ಷನ್ ಪ್ರಕಾರ ಅಂತೇಳಿ ಅಂದಾಗ 32ನೇ ಸೆಕ್ಷನ್ ಪ್ರಕಾರ ಆ ಪಾರ್ಟ್ನರ್ ಏನ್ ಮಾಡಬಹುದು ಅಂದ್ರೆ ಪಾಲುದಾರಿಕೆ ಸಂಸ್ಥೆಯನ್ನ ಬಿಟ್ಟು ಹೋಗಬಹುದು. ಹೋಗ್ಲಿಕ್ಕೆ ಪ್ರಾವಿಷನ್ ಅದ. ಎ ಪಾರ್ಟ್ನರ್ ಕ್ಯಾನ್ ಬಿ ರಿಟೈರ್ ಫ್ರಮ್ ದ ಬಿಸ್ನೆಸ್ ಇದರ್ ಆಸ್ ಪರ್ ದ ಟರ್ಮ್ಸ್ ಆಫ್ ಅಗ್ರಿಮೆಂಟ್. ಅವ ಅಗ್ರಿಮೆಂಟ್ ನಾಗ ಬರ್ದಿತ್ತಪ್ಪ ಅಂದ್ರೆ ಆತ ಬಿಟ್ಟು ಹೋಗ್ಬಹುದು. ನೆಕ್ಸ್ಟ್ ಅವನ ಮನಸ್ಸು ವಾಲಂಟರಿಯಾಗಿ ನನ್ನ ಈ ಬಿಸ್ನೆಸ್ ನಿಮ್ಮೊಂದಿಗೆ ಮಾಡುವಂಥದ್ದು ಸಾಕು ನನಗ ಅಂತೇಳಿ ಆತ ನಿಮಗೆಲ್ಲರಿಗೆ ಕೈ ಮುಗಿದು ಏನ್ ಮಾಡ್ಬೋದು ಅಂದ್ರೆ ಬಿಸ್ನೆಸ್ ಇಂದ ಹೋಗ್ಬೋದು. ಒಂದು ಅಗ್ರಿಮೆಂಟ್ ಅಂದ್ರೆ ಗೊತ್ತು ನಿಮ್ಗೆ, 1ನೇ ಚಾಪ್ಟರ್ ಕಲ್ಸಿನಿ. ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಅ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಥವಾ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಅ ರಿಟರ್ನ್ ಅಂಡ್ ಓರಲ್ ಅಗ್ರಿಮೆಂಟ್ ಅಮಂಗ್ ಆಲ್ ಪಾರ್ಟ್ನರ್ಸ್ ಅಂತ ಹೇಳಿದ್ದೆ ನಾನು. ಹಾಗಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ರಿಟೈರ್ಮೆಂಟ್ ಆಗ್ಲಿ ಅಂತೇಳಿ ಆತ ಹೋಗ್ಬೋದು. ಇಲ್ಲ ಅಂದ್ರೆ ನನ್ನ ಸಾಕು ಅಂತೇಳಿ ಕೂಡ ಆತ ಹೋಗ್ಬೋದು. ಆನ್ ರಿಟೈರ್ಮೆಂಟ್ ಹಿ ಈಸ್ ಎಂಟೈಟಲ್ಡ್ ಟು ಗೆಟ್ ಸಮ್ ಡ್ಯೂ ಟು ಅಂದ್ರೆ ಈತ ಏನ್ ಮಾಡ್ತಾನಂದ್ರ ರಿಟೈರ್ಮೆಂಟ್ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೆನಿಫಿಟ್ಸ್ ಗಳನ್ನ ಪಡಿತಾನ. ಅದು ಲಾಭಗಳಾದ್ರೂ ಆಗಿರ್ಬೋದು, ಅಥವಾ ನಷ್ಟಗಳಾಗಿರ್ಬೋದು, ಅಥವಾ ಲೈಬಿಲಿಟೀಸ್ ಆಗಿರ್ಬೋದು, ಅಸೆಟ್ ಆದ್ರೂ ಆಗಿರ್ಬೋದು. ಆದ ಕೆಲವೊಂದಿಷ್ಟು ಬೆನಿಫಿಟ್ಸ್ ಗಳನ್ನ ಪಡಿತಾನ ರಿಟೈರ್ಮೆಂಟ್ ಆದಂತಹ ಸಂದರ್ಭದಲ್ಲಿ. ಅವುಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣಂತ. ಎ ಪಾರ್ಟ್ನರ್ ಈಸ್ ಸೆಡ್ ಟು ಬಿ ರಿಟೈರ್ಡ್ ಫ್ರಮ್ ಹೌದಾ? ಎ ಪಾರ್ಟ್ನರ್ ಈಸ್ ಸೆಡ್ ಟು ಬಿ ರಿಟೈರ್ಡ್ ಫ್ರಮ್ ದ ಫರ್ಮ್. ಆತ ಸಂಸ್ಥೆಯಿಂದ ತೋರಿತಾನ when his relationship with a firm as a partner comes to an end. ಅಂದ್ರ ಒಬ್ಬ ಪಾಲುದಾರ ಎ ಬಿ ಮತ್ತು ಸಿ ಬಿಟ್ಟು ಹೊಂಟಾನ, ಹೌದಾ? ಎ ಪಾರ್ಟ್ನರ್ ಈಸ್ ಸೆಡ್ ಟು ಬಿ ರಿಟೈರ್ಡ್. ಇವ ಏನಾದ್ನಂದ್ರ ರಿಟೈರ್ ಆದ. when his relationship with a firm, ಈ ಫರ್ಮ್ ನಾಗ ಏನಾಗಿರ್ತಾನಂದ್ರ
ಪಾರ್ಟ್ನರ್ ಆಗಿರ್ತಾನ, ಈ ಪಾರ್ಟ್ನರ್ ಎನ್ನುವಂತ ಸಂಬಂಧ ಏನಾಗ್ತದಂದ್ರೆ ಎಂಡ್ ಆಗ್ತದ. ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ರಿಟೈರ್ಮೆಂಟ್ ಅಂತ ಹೇಳಿ ಕರಿತೀವಿ. ಹೆಂಗ್ ಆಗ್ಬೋದಪ್ಪ ಅಂದ್ರ ಓಲ್ಡ್ ಏಜ್ ಸಂಬಂಧ ಬಿಟ್ಟು ಹೋಗ್ಬೋದು, ಇಲ್ನೆಸ್ ಸಂಬಂಧ ಬಿಟ್ಟು ಹೋಗ್ಬೋದು, ಇನ್ನೂ ಹಲವಾರು ರೀಸನ್ಗಳ ಮೂಲಕ ಬಿಟ್ಟು ಹೋಗ್ಬೋದು. ಈ ಪಾರ್ಟ್ನರ್ ಮೇ ರಿಟೈರ್ ಫ್ರಮ್ ದ ಬಿಸ್ನೆಸ್ ಈಸ್ ನೋನ್ ಆಸ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ರಿಟೈರ್ಮೆಂಟ್ ಆಗ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಈ ರೀತಿಯಾಗಿ ಆತ ರಿಟೈರ್ಮೆಂಟ್ ಹೊಂದಬಹುದು ಅಂತೇಳಿ ನಾವು ನೋಡ್ತೀವಿ. ಒಂದೇದು ವಿತ್ ದ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್, ಅಲ್ಲಿರುವಂತ ಎಲ್ಲಾ ಪಾಲುದಾರರ ಒಪ್ಪಿಗೆ ಮೇರೆಗೆ. ABC 3 ಜನ ಪಾಲುದಾರರಿದ್ರು, C ಹೊಂಟಾನ. ಅಲ್ಲಿ ಇನ್ನು 2 ಪಾಲುದಾರರು ಉಳಿತಾರ. ವಿತ್ ಕನ್ಸೆಂಟ್ ಅಂದ್ರೆ ಏನ್ರಿ? ಒಪ್ಪಿಗೆ. ಎಲ್ಲಾ ಪಾಲುದಾರರ ಒಪ್ಪಿಗೆ ಮೇರೆ ಆತ ಸಂಸ್ಥೆಯನ್ನ ತೊರಗಬಹುದು. ಅಂದ್ರ ಆ ಸಂಸ್ಥೆಯನ್ನ ಆತ ತೊರಿಬೇಕಂದ್ರ ಅಲ್ಲಿರುವಂತ ಎಲ್ಲಾ ಪಾಲುದಾರರ ಒಪ್ಪಿಗೆ ಮೇರೆಗೆ ಆತ ಸಂಸ್ಥೆಯನ್ನ ಬಿಟ್ಟು ಹೋಗ್ಬಹುದು. ಎರಡನೇ ಕಂಡೀಷನ್ ಏನಂತಂದ್ರ ಆಸ್ ಪರ್ ಟರ್ಮ್ಸ್ ಇನ್ ದ ಅಗ್ರಿಮೆಂಟ್, ಅಥವಾ ಅಗ್ರಿಮೆಂಟ್ ನಲ್ಲಿ ಆಸ್ ಪರ್ ಟರ್ಮ್ಸ್ ಆಫ್ ಅಗ್ರಿಮೆಂಟ್ ನಲ್ಲಿ ಬರ್ಕೊಂಡಿರ್ತಾರ. ಪಾರ್ಟ್ನರ್ಶಿಪ್ ಡೀಡ್ ನಲ್ಲಿ ಬರ್ದಿರ್ತಾರ ಯಾರು ಯಾವಾಗ ಹೊರಗೆ ಹೋಗ್ಬೇಕು ಅನ್ನೋದನ್ನ ಅದನ್ನ ಬರ್ದಿರ್ತಾರ. ಆವಾಗೂ ಕೂಡ ಆತ ಏನ್ ಮಾಡ್ಬೋದು ಅಂದ್ರ ಹೋಗ್ಬೋದು. ಆರ್ ಅಟ್ ಹೀಸ್ ಆರ್ ಹರ್ ಓನ್ ವಿಲ್, ಅಂದ್ರ ಅವ್ರಿಗೆ ಮನಸ್ಸು ಬರ್ತಪ್ಪ ನಾನು ಈ ಸಂಸ್ಥೆಯನ್ನ ಬಿಟ್ಟು ಹೋಗ್ಬೇಕು, ಯಾಕಂದ್ರ ನಮ್ಗೆ ಲಾಸ್ ಆಗ್ಲಾಗತ್ತ ಅನ್ನುವಂತ ಅವ್ರಿಗೆ ಮನಸ್ಸು ಬರ್ತಪ್ಪ ಅಂದ್ರ ಅವ್ರು ಏನ್ ಮಾಡ್ಬೋದು ಅಂದ್ರ ಈ ಸಂಸ್ಥೆಯನ್ನ ಬಿಟ್ಟು ಹೋಗ್ಬೋದು. ಅಥವಾ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರ ಬೈ ನೋಟಿಸ್ ಅನ್ನ ಕೊಡೋದ್ರ ಮೂಲಕ ಕೂಡ ಏನ್ ಮಾಡ್ಬೋದು ಅಂದ್ರ ಅವರು ಆ ಪಾಲುದಾರಿಕೆ ಸಂಸ್ಥೆಯನ್ನ ತೊರೆಯಬಹುದು ಅಂತೇಳಿ ನಾವು ನೋಡ್ತೀವಿ. ನಾನು ಏನು ಹೇಳ್ದಂಗೆ ನೀವ್ ಏನ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೋತ ಹೋಗ್ಬೇಕು. ಹೌದಾ, ನಿಮಗೆ ಬರ್ಕೊಳಕ್ ಆಗ್ತದ. ನೆಕ್ಸ್ಟ್ ಮುಂದೆ ಹೋಗೋನು. ದೇರ್ ಈಸ್ ಸಮ್ ರೀಸನ್ಸ್ ಫಾರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ಪಾಲುದಾರನ ನಿವೃತ್ತಿಗೆ ಕೆಲವೊಂದಿಷ್ಟು ಲಕ್ಷಣಗಳು ಬರ್ತಾವ ಅಥವಾ ಕೆಲವೊಂದಿಷ್ಟು ರೀಸನ್ಗಳು ಬರ್ತಾವ. ಸೌಕರ್ಯ 2 ಅಂಕಕ್ಕೆ ಫಿಕ್ಸ್ ಆತ ನೋಡಿ ಈ ಪ್ರಶ್ನೆ. ಹಂಗಾಗಿ ನಾವು ಒಂದೊಂದು ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ. ಒಂದೇದು ಓಲ್ಡ್ ಏಜ್ ಆಫ್ ಅ ಪಾರ್ಟ್ನರ್ ಯಾಕೆ ಬಿಟ್ಟು ಹೋಗ್ತಾನಂದ್ರ ಆತನಿಗೆ ಓಲ್ಡ್ ಏಜ್ ಆಗ್ತದ. ಓಲ್ಡ್ ಏಜ್ ಅಂತ ಸಂದರ್ಭದಲ್ಲಿ ಆತ ಸರ್ವ್ ಮಾಡ್ಲಿಕ್ಕೆ ಆಗುದಿಲ್ಲ ಪಾರ್ಟ್ನರ್ಶಿಪ್ ಫರ್ಮಿಗೆ. ಹಾಗಾಗಿ ನನಗೆ ಏಜ್ ಆಗ್ಯದ, ದಯವಿಟ್ಟು ನೀವೇನ್ ಮಾಡ್ರಪ್ಪ ಅಂದ್ರ ನನ್ನ ಪಾಲುದಾರಿಕೆ ಸಂಸ್ಥೆಯಿಂದ ಬಿಟ್ಬಿಡ್ರಿ ಅಂತೇಳಿ ಆತ ಏನ್ ಮಾಡ್ಬೋದು ಅಂದ್ರ ಪಾಲುದಾರಿಕೆ ಸಂಸ್ಥೆಯನ್ನ ನಿವೃತ್ತಿ ಹೊಂದಬಹುದು ಆತನಿಗೆ ವಯಸ್ಸು ಆದಾಗ. ಹೌದಾ, ಓಲ್ಡ್ ಏಜ್ ಆಫ್ ಪಾರ್ಟ್ನರ್, ಓಲ್ಡ್ ಏಜ್ ಆತ ಕೆಲಸ ಮಾಡಕ್ ಆಗ್ತಾನೆ ಇಲ್ಲ, ಆ ಸಮಯದಾಗ ಆತ ಸಂಸ್ಥೆಯನ್ನ ತೊರಿಬಹುದು. ನೆಕ್ಸ್ಟ್ ಇಲ್ನೆಸ್. ಆತನಿಗೆ ಇಲ್ನೆಸ್ ಅಂದ್ರೆ ಏನ್ ಗೊತ್ತನ್ರಿ? ಅನಾರೋಗ್ಯ. ನೋಡ್ರಿ, ಅನಾರೋಗ್ಯ. ಆತನಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಯ್ತು ಅಂತ ಹೇಳಿದಾಗ, ಹೌದಾ, ಆತನಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಯ್ತಪ್ಪ ಅಂದ್ರ ಹಿ ಈಸ್ ನಾಟ್ ಲಯಬಲ್ ಟು ಕಂಟಿನ್ಯೂ ಆಸ್ ಅ ಪಾರ್ಟ್ನರ್. ಆತ ಪಾರ್ಟ್ನರ್ ಆಗಿ ಕಂಟಿನ್ಯೂ ಆಗ್ಲಕ್ ಆಗುದಿಲ್ಲ. ಯಾಕಂದ್ರ ಇಲ್ನೆಸ್ ಅದ, ಕಂಟಿನ್ಯೂ ಏನಾಗ್ಲಕತ್ತಂದ್ರ ಆರಾಮ್ ತಪ್ಲಕತ್ತದ. ಅಂಡ್ ಅವನಿಗೆ ಪಾರ್ಟ್ನರ್ಶಿಪ್ ನಲ್ಲಿ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡ್ಲಕ್ ಆಗಲಾಗ್ಯದ. ಅಂತ ಸಮಯದಾಗೆ ನನ್ನ ಅನಾರೋಗ್ಯದಿಂದ ಪಾರ್ಟ್ನರ್ಶಿಪ್ ಸಂಸ್ಥೆ ಹಾಳಾಗೋದು ಬೇಡ ಅಂತೇಳಿ ಆತನು ಕೂಡ ಏನ್ ಮಾಡ್ಬೋದು ಅಂದ್ರ ಇಲ್ನೆಸ್ ಆದ್ರೆ ಸರ್ವಂದ ಆತ ಕೂಡ ಹೋಗ್ಬೋದು. ಇಲ್ನೆಸ್ ಅನ್ನುವಂತ ರೀಸನ್, ಅನಾರೋಗ್ಯ ಎನ್ನುವಂತ ರೀಸನ್ ಕೊಟ್ಟು. ನೆಕ್ಸ್ಟ್ ಮುಂದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಮಂಗ್ ಪಾರ್ಟ್ನರ್, ಅಂದ್ರೆ ಪಾಲುದಾರಿಕೆ ಮಧ್ಯದಲ್ಲಿ ಏನಾಗಬಹುದು ಅಂದ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಯಾಕಪ್ಪ ಅಂದ್ರ ಈಗ ಫ್ಯಾಮಿಲಿಯಲ್ಲೇ ಬರ್ತಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದ್ರ ಬರೋದಿಲ್ಲ. ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅದರ್ ಪಾರ್ಟ್ನರ್ ಅಂದ್ರೆ ಸಂಸ್ಥೆಯಲ್ಲಿರುವಂತ ಇತರ ಪಾಲುದಾರರೊಂದಿಗೆ ಏನಾಗ್ತಂದ್ರ ನಮಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಂದ್ರ ಸಾಕಪ್ಪ, ಇಷ್ಟು ದಿನ ನಾವು ಬಿಸ್ನೆಸ್ ಮಾಡೀವಿ, ಇನ್ನು ನಾವು ಏನ್ ಮಾಡ್ತೀವಿ ಅಂದ್ರ ವ್ಯವಹಾರಿ ಸಂಸ್ಥೆಯನ್ನ ತೊರೆಯುವಂತ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಸಂಸ್ಥೆಯಿಂದ ಏನ್ ಮಾಡ್ಬೋದು ಅಂದ್ರ ಹೊರಗೆ ಬರಬಹುದು. ನೆಕ್ಸ್ಟ್ ಮ್ಯಾಡ್ನೆಸ್. ಅಲ್ಲಿರುವಂತ ಪಾಲುದಾರರಿಗೆ ಹುಚ್ಚುತನದಿಂದ, ಯಾಕಂದ್ರೆ ಬಿಸ್ನೆಸ್ ಚೆನ್ನಾಗಿರ್ತದ, ಇಲ್ಲ ನಾವು ಒಟ್ಟ ಇರೋದಿಲ್ಲ ನಿಮ್ ಕೂಡ ಅಂತೇಳಿ ಏನ್ ಮಾಡ್ತಾರ ಅಂದ್ರ ಹುಚ್ಚುಸ್ನಂಗೆ ಏನ್ ಮಾಡ್ತಾರಂದ್ರ ಅವರು ಸಂಸ್ಥೆಯಿಂದ ಹೊರಗೆ ಬರುವಂತ ಸಾಧ್ಯತೆ ಇರ್ತದ. ಮ್ಯಾಡ್ನೆಸ್ ಕೂಡ ಏನಾಗ್ತದಪ್ಪ ಅಂದ್ರೆ ನಮಗೊಂದು ರೀಸನ್ ಆಗ್ತದ ಅಂತೇಳಿ ನೋಡ್ಬೋತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ಸಾಲ್ವೆನ್ಸಿ ಆಫ್ ಎನಿ ಪಾರ್ಟ್ನರ್, ಅಂದ್ರೆ ಆ ಸಂಸ್ಥೆಯಲ್ಲಿ ಯಾರಾದ್ರೂ ದಿವಾಳಿ ಆದರಪ್ಪ ಅಂದ್ರ ಅವರು ಸಂಸ್ಥೆಯಿಂದ ಹೊರಗೆ ಬರ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರ ಇಲ್ಲಿ ನಮ್ಮ ಪಾರ್ಟ್ನರ್ಶಿಪ್ ಹೆಂಗದಪ್ಪ ಅಂದ್ರ ಮೊದಲ ನಮ್ಮ ಸಂಸ್ಥೆ ಏನಾದ್ರೂ ಪಾಲುದಾರಿಕೆ ಸಂಸ್ಥೆ ಲಾಸ್ ಐತಪ್ಪ ಅಂದ್ರ ಫಸ್ಟಿಗೆ ಏನ್ ಬಿಡಬೇಕು? ಲಾಭವನ್ನ ತ್ಯಾಗ ಮಾಡಬೇಕು. ನೆಕ್ಸ್ಟ್ ಸಂಸ್ಥೆಯಲ್ಲಿರುವಂತ ಆಸ್ತಿಗಳನ್ನ ಮಾರಿ ಲಾಸ್ ಅನ್ನ ಫಿಲ್ ಮಾಡಬೇಕು. ಇಲ್ಲಿಕಪ್ಪ ಅಂದ್ರೆ ಪರ್ಸನಲ್ ಆಸ್ತಿಯನ್ನ ಮಾರಿ ಕೊಡ್ಬೇಕ್ರಿ, ಇಲ್ಲಿ ಕುದಿ ಬರ್ತದ. ಹಂಗಾಗಿ ಇನ್ಸಾಲ್ವೆನ್ಸಿ ಐತಪ್ಪ ಅಂದ್ರ ಸಂಸ್ಥೆಯಿಂದ ಹೊರಗೆ ಹೋಗುದು ಉತ್ತಮ ಅಂತೇಳಿ ನಾವು ನೋಡ್ತಾರ. ನೆಕ್ಸ್ಟ್ 5ನೇ ಪಾಯಿಂಟ್, ಆತ ದೇಶ ಬಿಟ್ಟೇ ಹೋಗ್ತಿದ್ನಪ್ಪ ಅಂದ್ರ ಚೇಂಜ್ ಇನ್ ರೆಸಿಡೆನ್ಸ್. ಆತ ದೇಶ ಬಿಟ್ಟು ಹೋಗ್ತಿದ್ನಪ್ಪ ಅಂದ್ರ ಅಥವಾ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಆತ ತನ್ನ ವಾಸಸ್ಥಳವನ್ನ ಬದಲಾವಣೆ ಮಾಡ್ತಿದ್ನಪ್ಪ ಅಂದ್ರ ಆತ ಪಾಲುದಾರಿಕೆ ಸಂಸ್ಥೆಯನ್ನ ತೊರೆಯಬಹುದು ಅಂತೇಳಿ ನಾವು ನೋಡ್ತೀವಿ. ಪಾಲುದಾರಿಕೆ ಸಂಸ್ಥೆಗೆ ಸಂಬಂಧಪಟ್ಟಂಗ ಒಂದು ಓಲ್ಡ್ ಏಜ್, ಅತಿಯಾದ ವಯಸ್ಸು. 2ನೇದು ಇಲ್ನೆಸ್ ಅಂದ್ರ ಅನಾರೋಗ್ಯ ಸಮಸ್ಯೆ. 3ನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅದರ್ ಪಾರ್ಟ್ನರ್, ಅಂದ್ರೆ ಇತರ ಪಾಲುದಾರರೊಂದಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದ. ಪಾಲುದಾರನ ಹುಚ್ಚುತನ. ಅಂಡ್ ಇನ್ಸಾಲ್ವೆನ್ಸಿ ಆಫ್ ಎನಿ ಪಾರ್ಟ್ನರ್, ಚೇಂಜ್ ಇನ್ ರೆಸಿಡೆನ್ಸ್. ಅಂಡ್ ಇನ್ನೊಂದು ಪಾಯಿಂಟ್ ಏನು ಅಂತೇಳಿ ಅಂದಾಗ
ಕಂಟಿನ್ಯೂ ಲಾಸ್ ಆಗ್ಲಾಗತ್ತದೋ ಸಾವುಕಾರ, ಲಾಸ್ ಆದ್ರೆ ಯಾವ ಇರ್ತಾನೆ, ಯಾರು ಇರೋದಲ್ಲ. ಹಾಗಾಗಿ ನೀವೇನು ಮಾಡ್ಬೋರಪ್ಪ ಅಂದ್ರೆ ಇದನ್ನು ಕೂಡ ನೀವು ಸ್ಕ್ರೀನ್ ಶಾಟ್ ತಗೊಳ್ರಿ. ನಾವು ಮುಂದೆ ಹೋಗೋಣ ಅಂತ ನೋಡಿ. ಇಲ್ನೆಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪಾರ್ಟ್ನರ್, ಮ್ಯಾಡ್ನೆಸ್. ನಿಮಗೇನು ಡೌಟ್ ಇಲ್ಲ ಅಂತೇಳಿ ಅನ್ಕೋತೀನಿ. ಯಾವ್ದಾರು ಡೌಟ್ ಇದ್ರೆ ನೋಡ್ರಿ ಮತ್ತೆ, ಹೌದಾ? ಏನು ಡೌಟ್ ಇಲ್ಲ, ರೈಟ್. ಮುಂದಕ್ಕೆ ಹೋಗೋಣ. ಇನ್ನೊಂದು ಪಾಯಿಂಟ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಏನು ಅಂತ ಹೇಳಿದಾಗ ಇಲ್ಲಿ ಅಕೌಂಟಿಂಗ್ ಆಸ್ಪೆಕ್ಟ್ಸ್ ಆನ್ ರಿಟೈರ್ಮೆಂಟ್. ಏನೇನು ಅಕೌಂಟಿಂಗ್ ಆಸ್ಪೆಕ್ಟ್ಸ್ ಗಳನ್ನ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದಾಗ ನಾವು ನ್ಯೂ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ, ನೆಕ್ಸ್ಟ್ ಗೇನಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನೇ ನಮಗೆ 6 ಅಂಕಕ್ಕೆ ಪ್ರಶ್ನೆ ಬರ್ತದೆ, 100% ಬರ್ತದೆ. ನೆಕ್ಸ್ಟ್ ವಿಡಿಯೋ ಗೇನಿಂಗ್ ರೇಷಿಯೋನೇ ಅದ. ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್ ಅನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಅಡ್ಜಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ರಿಸರ್ವ್ ಅಂತ ಅಂದ್ರೆ ಅವರಿಗೆ ರಿಸರ್ವ್ ಎಷ್ಟು ಹೋಗ್ತದೆ, ಲಾಭ ಎಷ್ಟು ಹೋಗ್ತದೆ ಅವ್ರಿಗೆ ಕೊಡ್ತೀವಿ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲೈಬಿಲಿಟಿ ಅಂದ್ರೆ ಆಸ್ತಿಗಳನ್ನ ಮರುಮೌಲ್ಯಮಾಪನ ಮಾಡ್ತೀವಿ. ನೆಕ್ಸ್ಟ್ ಪ್ರಾಫಿಟ್, ಅವನಿಗೆ ಲಾಭ ಎಷ್ಟಾಗ್ತಲ್ಲ, ಅವನು ಬಿಟ್ಟು ಹೋಗುವವರಿಗೆ ಲಾಭ ಎಷ್ಟಾಗ್ತಲ್ಲ ಆ ಲಾಭವನ್ನು ಕೊಡ್ತೀವಿ. ಕೊನೆಯಲ್ಲಿ ಆತನಿಗೆ ಸೆಟಲ್ ಮಾಡಬೇಕಾದಂಥ ಡ್ಯೂ ಅಮೌಂಟ್ ಅನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಆತನಿಗೆ ಸೆಟಲ್ ಮಾಡಿ ಆತನ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಅಡ್ಜಸ್ಟ್ ಮಾಡ್ತೀವಿ. ನಿಮಗೆ ಇನ್ನೂ ಒಂದು ಪ್ರಶ್ನೆ ಇಲ್ಲಿ ಬರಬಹುದು, ಯಾವ ರೇಷಿಯೋಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ರಿಟೈರ್ಮೆಂಟ್ನಾಗ ಅಂತ ಹೇಳಿದಾಗ ಒಂದು ನ್ಯೂ ಪಾರ್ಟ್ನರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇನ್ನೊಂದು ಗೇನ್ ರೇಷಿಯೋ. ಈ 2 ಪಾಯಿಂಟ್ಗಳನ್ನ ನೀವು ಬರೀಬೇಕು. ಅಕಸ್ಮಾತ್ ಅಡ್ಮಿಷನ್ದಾಗ ಯಾವ ರೇಷಿಯೋಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ ಪ್ರಶ್ನೆ ಬಂದಾಗ ನಾವು ಅಲ್ಲಿ ಕೂಡ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ಏನಾಗಿರ್ತದೆ ಅಂದ್ರೆ ನಮ್ಮದು ಗೇನ್ ರೇಷಿಯೋ ಆಗಿರ್ತದೆ. ಈ ಗೇನ್ ರೇಷಿಯೋನ 100% 6 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಆಗಿರ್ತದೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇದೆಲ್ಲ ಅಕೌಂಟಿಂಗ್ ಆಸ್ಪೆಕ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಿಯರ್ ಈಸ್ ಸಮ್ ರೀಸನ್ಸ್ ಫಾರ್ ರಿಟೈರ್ಮೆಂಟ್, ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ರೀಸನ್ಸ್ ಆ್ಯಂಡ್ ಇಲ್ಲಿ ಡೆಫಿನಿಷನ್ದು ಕೂಡ ನೀವೇನು ಮಾಡ್ರಿ ಅಂದ್ರೆ ತೊಗೊಳ್ರಿ, ಡೆಫಿನೇಷನ್ ಸ್ಕ್ರೀನ್ ಶಾಟ್ ತೊಗೊಳ್ರಿ. ತೊಗೊಂಡು ಏನು ಮಾಡ್ರಪ್ಪ ಅಂದ್ರೆ ಬರ್ಕೊಂಡು ನೀವು ಫೇರ್ನ ಕೂಡ ನೀವೇನು ಮಾಡ್ರಿ ಅಂದ್ರೆ ಒಂದು ಸಿಸ್ಟಮೆಟಿಕ್ ವೇದ ಬರಿತಾ ಹೋಗ್ರಿ, ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಗೇನ್ ರೇಷಿಯೋನ ಡಿಸ್ಕಷನ್ ಮಾಡೋಣ. ಗೇನ್ ರೇಷಿಯೋ ಏನಪ್ಪಾ ಅಂದ್ರೆ ಎನ್ಯುವಲ್ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ, 100% ಕೇಳುವಂಥ ಪ್ರಶ್ನೆ ಆಗಿರ್ತದೆ. ಅದನ್ನು ನಾವು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.